ಫೇಕ್ಸ್ ಎಕ್ಸ್ಪೀರಿಯನ್ಸ್ ಹಾಕೋ ಅವಶ್ಯಕತೆ ಇಲ್ಲ. ನೀವು ನಿಜ ಹೇಳ್ರಿ, ನಾ ಏನಿಲ್ಲಪ್ಪ ನಾ ಕೆಲಸ ಮಾಡಿಲ್ಲ ಅಂತ ಹೇಳ್ರಿ. ಇಲ್ಲ ಅಂದ್ರೆ ನಾ ಬೇರೆದ್ರಾಗ ನನಗೆ ಬೇರೆ ಇಂಡಸ್ಟ್ರಿಗೆ ಹೋದ್ನಿ, ಅಲ್ಲ 1 ವರ್ಷ ವರ್ಕ್ ಮಾಡೇನಿ ಸೇಲ್ಸ್ನಾಗ ಅಂತ ಹೇಳ್ರಿ. ನೀವು ಏನಾಗುತ್ತಾ ಫೇಕ್ ಹಾಕಿದ್ರಿ ಅಂದ್ರೆ ಆಲ್ವೇಸ್ ನಿಮ್ಮ ಮನಸ್ಸಿನಾಗ ಲೋ ಕಾನ್ಫಿಡೆನ್ಸ್ ಇರ್ತೈತಿ. ಏನಂದ್ರೆ ಓ ನಾಳೆ ಏನಾರು ಗೊತ್ತಾದ್ರೆ ಏನಾಗುತ್ತಾ, ಬ್ಲಾಕ್ ಲಿಸ್ಟ್ ಆದ್ರೆ ಏನಾಗುತ್ತಾ. ಸೊ ನಿಮ್ಗೆ ಆ ಧೈರ್ಯ ಇರಂಗಿಲ್ಲ. ಆಯ್ತಾ. ಎರಡನೇದು, ನೀವು ಫೇಕ್ ಹಾಕಿರಿ ಅಂತ ಅವ್ರಿಗೆ 1 ವಾರನಾಗ ಗೊತ್ತಾಗ್ಬಿಡ್ತೈತಿ. ಯಾಕಂದ್ರೆ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಇಲ್ಲದ್ದು, ನೀವು ಅಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಿರ್ಲ, ಏನೋ ಬೈ ಲಕ್ ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರಿ ಅಂತ ತಿಳ್ಕೊರಿ. ಅಲ್ಲಿ ಒಳಗೆ ಹೋದ್ಮೇಲೆ ನಿಮ್ಗೆ ಅವ್ರಿಗೆ ನೋಡೇ ಗೊತ್ತಾಗ್ತೈತಿ ನೀವು ಮೋಸ್ಟ್ಲಿ ಫೇಕ್ ಹಾಕಿ ಬಂದಾನ ಎಕ್ಸ್ಪೀರಿಯನ್ಸ್ ಅಂತಂದು ಡೌಟ್ ಬಿಡುತ್ತೆ. ಸೊ ಆ ಥರ ಅಂಜಂಜ್ಕೊಂಡು ನೀವು ಅಲ್ಲಿ ಕೆಲಸ ಮಾಡಿ ನಿಮ್ಮ ಮೆಂಟಲ್ ಹೆಲ್ತ್ ಹಾಳು ಮಾಡಿಕೊಂಡು ನೀವು ಅದನ್ನು ಪ್ರೆಷರ್ ತಗೊಳ್ಳೋ ಬದ್ಲಿ, ಮೈ ರಿಕ್ವೆಸ್ಟ್ ಟು ಆಲ್ ಆಫ್ ಯು, ಡೂ ನಾಟ್ ಎವರ್ ಯೂಸ್ ಫೇಕ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಅ ವೆರಿ ಬ್ಯಾಡ್ ಪ್ರಾಕ್ಟೀಸ್. ಓಪನ್ ಆಗಿ ಹೇಳ್ರಿ, ಇಲ್ಲ ನಾ ಊರಿಗೆ ಹೋಗಿ 1-2 ವಾರ ನಮ್ದು ಬಿಸ್ನೆಸ್ ನೋಡ್ಕೊಂಡಿದ್ದೆ ಅಂತ ಹೇಳ್ರಿ, ಇಲ್ಲ ನಾ ಸೇಲ್ಸ್ ಮಾಡೇನಿ ಅಂತ ಹೇಳ್ರಿ. ಯು ಡು ವಾಟ್ ಎವರ್ ಯು ಹ್ಯಾವ್ ಡನ್, ಯು ಟೆಲ್ ಇಟ್. ಇಲ್ಲ ನಾ ಏನು ಮಾಡಿಲ್ಲ, ನಾ ಬರೇ ಮನ್ಯಾಗ ಕುಂತೀನಿ ಅಂತಲೂ ಹೇಳ್ರಿ. ಇಟ್ಸ್ ನಾಟ್ ಅ ಪ್ರಾಬ್ಲಮ್, ಬಟ್ ಡೋಂಟ್ ಯೂಸ್ ಫೇಕ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನೀವು IT ಬರ್ಬೇಕಾದ್ರೆ ದೆನ್ ಯು ಸೇ ದಟ್ ನಾ 1 ವರ್ಷ ನಾ ನಾನ್-IT ಇದ್ನಿ, ಪ್ಯಾರಲಲಿ ನಾನ್-IT ವರ್ಕ್ ಮಾಡ್ಕೋತಾನ ನಾ ಏನೇ ಕೋಡಿಂಗ್ ಕಲ್ತ್ನಿ, ಅದ್ರ ಜೊತೆ ನಾ ಓಪನ್ ಸೋರ್ಸ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿದ್ನಿ, ಅದ್ರ ಜೊತೆ ಇದನ್ನ ಸಾಫ್ಟ್ವೇರ್ಸ್ ಬಿಲ್ಡ್ ಮಾಡಿದ್ನಿ, ಕೆಲವೊಂದು ಸಣ್ಣ ಕ್ಲೈಂಟ್ಸಿಗೆ ಇದನ್ನ ಮಾಡಿಕೊಟ್ನಿ, ಫ್ರೀಲಾನ್ಸಿಂಗ್ ಮಾಡಿದ್ನಿ, ಅಂಡ್ ನೌ ಐ ಥಿಂಕ್ ಐ ಆಮ್ ರೆಡಿ ಫಾರ್ ದ ಜಾಬ್, ಐ ಆಮ್ ರೆಡಿ ಫಾರ್ ದ ಇಂಡಸ್ಟ್ರಿ ಅಂತ ಆನೆಸ್ಟ್ ಆಗಿ ಹೇಳ್ರಿ. ದಟ್ ಈಸ್ ವೇ ಬೆಟರ್ ದೆನ್ ಎಲ್ಲೋ ಒಂದು ಕಡೆ ಫೇಕ್ ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ಕಾಂಪ್ಲಿಕೇಶನ್ಸ್ನೇ ಬರೋದು. ದೇರ್ ಆರ್ 2 ಥಿಂಗ್ಸ್, ಎಥಿಕಲಿ ಮಾರಲಿ ಇಸ್ ರಾಂಗ್, ದಟ್ ಇಸ್ ಸಪ್ರೇಟ್. ಸೆಕೆಂಡ್ ಇಸ್ ನಿಮ್ಮ ಮೆಂಟಲ್ ಹೆಲ್ತ್ಗೂ ಚಲೋ ಅಲ್ಲ, ಯಾಕಂದ್ರೆ ನೀವು ಆಲ್ವೇಸ್ ಆ ಸ್ಟ್ರೆಸ್ನಾಗ ಇರ್ತೀರಿ.